ಡಿವೋರ್ಸ್ ಪಡೆದ ಮೇಲೆ ಚಂದನ್ ಶೆಟ್ಟಿ ಬೇಸರದಲ್ಲಿದ್ದರು, ಮಂಕಾಗಿದ್ದರು. ಆದರೆ ಈಗ ಚಂದನ್ ಶೆಟ್ಟಿ ಪುಟಿದೆದ್ದಿದ್ದಾರೆ, ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ತೋರಿದ್ದಾರೆ. ಈಗಾಗಲೇ ಒಂದೆರಡು ಹುಡುಗಿಯರನ್ನ ಚಂದನ್ ಶೆಟ್ಟಿ ನೋಡಿದ್ದಾರಂತೆ. ಮುಂದಿನ ವರ್ಷ ಎರಡನೇ ಮದುವೆ ಆಗ್ತಾರಂತೆ. ಹೌದು, ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತೆ ಮದುವೆ ಆಗ್ತಾರಂತೆ. ಹಾಗಂತ ಇದು ಗಾಸಿಪ್ ಇರಬೇಕು ಅಂತ ಭಾವಿಸಬೇಡಿ. ಇದು ಗುಸುಗುಸು ಸುದ್ದಿ ಅಲ್ಲವೇ ಅಲ್ಲ. ಸ್ವತಃ ಚಂದನ್ ಶೆಟ್ಟಿ ಅವರೇ ತಮ್ಮ ಎರಡನೇ ಮದುವೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ವಿಚ್ಛೇದನ ಪಡೆದಾಗ ತಮ್ಮ ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು. ಅದು ಕೆಲಸದ ಮೇಲೂ ಪರಿಣಾಮ ಬೀರಿತ್ತು. ಈಗ ಆ ನೋವಿನಿಂದ ಹೊರಬರುತ್ತಿರುವುದಾಗಿ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಮನ ಬಿಚ್ಚಿ ಮಾತನಾಡಿದ್ದಾರೆ. ಡಿವೋರ್ಸ್ ಪಡೆದು 2 ವರ್ಷ ಆಯಿತು, ಆದರೆ ಮದುವೆ ಬಗ್ಗೆ ನಂಬಿಕೆ ಹೋಗಿಲ್ಲ. ಮುಂದಿನ ವರ್ಷ ಮತ್ತೆ ಮದುವೆ ಆಗ್ತೇನೆ ಅಂತ ಚಂದನ್ ಶೆಟ್ಟಿ ಬಾಯ್ಬಿಟ್ಟಿದ್ದಾರೆ. ಹೌದು, ಮೊದಲ ಮದುವೆಯಲ್ಲಿ ಮಾಡಿದ ತಪ್ಪು ಎರಡನೇ ಮದುವೆಯಲ್ಲಿ ಮಾಡಲ್ಲ, ಎಲ್ಲ ನೋಡಿಕೊಂಡೇ ಮದುವೆ ಆಗ್ತೇನೆ ಎಂಬ ಮಾತು ಚಂದನ್ ಶೆಟ್ಟಿ ಬಾಯಿಯಿಂದ ಬಂದಿದೆ. ಅಪ್ಪ ಅಮ್ಮ ಒಪ್ಪಿದ ಮೇಲೇನೆ ಮದುವೆ ಆಗ್ತೇನೆ, ಮುಂದಿನ ವರ್ಷ ಮದುವೆ ಆಗ್ತೇನೆ, ಒಂದೆರಡು ಹುಡುಗಿಯರನ್ನು ನೋಡಿದ್ದೇನೆ ಅಂತ ಚಂದನ್ ಶೆಟ್ಟಿ ಮುಕ್ತವಾಗಿ ಮಾತನಾಡಿದ್ದಾರೆ. 2 ವರ್ಷಗಳ ಹಿಂದೆ ಅಂದ್ರೆ 2024ರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆದರು. ಬಿಗ್ ಬಾಸ್ ಕನ್ನಡದ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸ್ಪರ್ಧಿಸಿದರು. ಒಂದೇ ಮನೆಯಲ್ಲಿ ಇಬ್ಬರು ಲಾಕ್ ಆಗಿದ್ದರು. ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಗೊಂಬೆ ಗೊಂಬೆ ಎಂಬ ಹಾಡನ್ನ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಸಂಗೀತ ಸಂಯೋಜಿಸಿದ್ದರು. ಶೋ ಮುಗಿದ ಮೇಲೆ ಓಪನ್ ಸ್ಟೇಜ್ನಲ್ಲಿ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಲವ್ ಪ್ರಪೋಸ್ ಮಾಡಿದ್ದರು. ಪರಸ್ಪರ ಪ್ರೀತಿಸಿದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ 2020ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. 4 ವರ್ಷಗಳ ಕಾಲ ಸಂಸಾರ ನಡೆಸಿದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ 2024ರಲ್ಲಿ ವಿಚ್ಛೇದನ ಪಡೆದರು. ಇದೀಗ ಎರಡನೇ ಮದುವೆಗೆ ಸಿದ್ಧವಾಗಿದ್ದಾರೆ ಚಂದನ್ ಶೆಟ್ಟಿ ಅವರು. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ.